ನಾವು ಸಂಪಾದನೆ ಮಾಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಅದನ್ನು ಬಿಟ್ಟು ಎಲ್ಲವನ್ನು ನಾನು ಕೂಡಿಡ್ತೇನೆ, ಕಷ್ಟಕ್ಕೆ ಬೇಕು ನೀವು ಕೂಡಿಟ್ಟದ್ದು ಯಾವತ್ತೂ ಉಪಯೋಗಕ್ಕೆ ಬರುವುದಿಲ್ಲ. ನಾವು ಸಂಪಾದನೆ ಮಾಡಿದ್ದನ್ನು ನಾವು ಮತ್ತೆ ಆದಷ್ಟು ಧರ್ಮ ಕಾರ್ಯಗಳಿಗೆ, ಆದಷ್ಟು ದಾನದ ವಿಷಯದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಬಂದವು. ಬೆಳ್ಳಿಯ ರಥವನ್ನು ಮಾಡಿಸಿಕೊಟ್ಟು ದೇವರಿಗೆ ಅರ್ಪಣೆ ಮಾಡಿದ್ದು. ರಥ ತುಂಬ ಹಳೆದಾಗಿ ಕಾಣಿಸ್ತಾ ಉಂಟಲ್ವಾ, ನಾವು ಯಾಕೆ ರಥವನ್ನು ಕೊಡಬಾರ್ದು? ಗ್ರೌಂಡಿಂದ ಶಿಖರದವರೆಗೆ ನಾವು ನೋಡಿದಾಗ 45-46 ಫೀಟ್ ಥರ ಆಗುತ್ತೆ. 195ನೇ ರಥ ಅವರು ಮಾಡಿದ್ದು. ನಾವು ಕೊಡ್ತೇವೆ ಅಂದಾಗಲೂ ನಾವು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಯಾವತ್ತು ಭಗವಂತನ, ಅವನು ನಮ್ಮಿಂದ ಸ್ವೀಕಾರ ಮಾಡಲಿಕ್ಕೆ ಅವನು ಇಚ್ಛೆ ಪಟ್ಟರೆ ಮಾತ್ರ ನಮಗೆ ಕೊಡಲಿಕ್ಕೆ ಆಗುತ್ತೆ. ಸೊ ನಮಗೆ ಬ್ರಹ್ಮರಥದ ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಅದೇ ರೀತಿ ಪುಷ್ಪರಥವನ್ನು ಕೊಡಲಿಕ್ಕೆ ನಮಗೆ ಕೊಡ್ಬೋದಿತ್ತು. ಭಗವಂತ ನಿಶ್ಚಯ ಮಾಡಿದ್ದು ಬ್ರಹ್ಮರಥವನ್ನು ಮಾತ್ರ ನಮ್ಮಿಂದ. ಗುರುಗಳೇ, ಪುತ್ತಿಗೆ ಶ್ರೀಗಳೇ ಬಂದುಬಿಟ್ಟು 2 ರಥಗಳನ್ನು ಗುರುಮುಖೇನವೇ ನಾವು ಇವತ್ತು ದೇವಸ್ಥಾನಕ್ಕೆ ಅರ್ಪಣೆ ಮಾಡಿದ್ದೇವೆ. ಗೋಪುರ ಇರಲಿಲ್ಲ, ಅದು ಒಂದು ಬೇರೆ ಕತೆ. ಮತ್ತೆ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮನಿಕಿ ಮಿತ್ರ ವ್ಲಾಗ್ಸ್. ಇವತ್ತಿನ ಒಂದು ವಿಶೇಷವಾಗಿರುವಂಥ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ನಮ್ಮ ತುಳುನಾಡಿನಲ್ಲಿ ಈಗ ಅಟ್ ಪ್ರೆಸೆಂಟ್ ಏನು ವಿಶೇಷ ಅಂತ ಹೇಳಿದರೆ, ಇಡೀ ತುಳುನಾಡು ಮಾತ್ರ ಅಲ್ಲ, ಇಡೀ ರಾಜ್ಯವೇ ತಿರುಗಿ ನೋಡುವಂಥ ಒಂದು ವಿಶೇಷ ನಮ್ಮ ತುಳುನಾಡಿನಲ್ಲಿ ನಡೀತಾ ಉಂಟು ಸ್ನೇಹಿತರೆ. ಅದು ಏನು ಅಂತ ಹೇಳಿದರೆ ಉಜಿರೆ ಬ್ರಹ್ಮಕಲಶೋತ್ಸವ. ಧರ್ಮಸ್ಥಳದ ಹತ್ತಿರ ಇಲ್ಲಿ ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನ. ಇಲ್ಲಿಯ ವಿಶೇಷ ಏನು ಅಂತ ಹೇಳಿದರೆ, ಈ ವರ್ಷ ದೇವಸ್ಥಾನಕ್ಕೆಂದು ವಿಜಯ ಗೋಪುರ ಲೋಕಾರ್ಪಣೆ ಆಗಿದೆ ಮೊನ್ನೆ. ಇನ್ನೊಂದು ಸುಮಾರು 200 ವರ್ಷಗಳಷ್ಟು ಹಳೆಯದಾಗಿರುವಂಥ ಬ್ರಹ್ಮರಥ ಇತ್ತು ಇಷ್ಟರವರೆಗೆ. ಈ ವರ್ಷ ಇನ್ನೊಂದು ಹೊಸ ಬ್ರಹ್ಮರಥ ಲೋಕಾರ್ಪಣೆ ಆಗಿದೆ. ಸೊ ಹಾಗೆಯೇ ಅದರ ಜೊತೆ ಪುಷ್ಪರಥ ಕೂಡ ಲೋಕಾರ್ಪಣೆ ಆಗಿದೆ. ಈಗ ಬ್ರಹ್ಮಕಲಶೋತ್ಸವ ನಡೀತಾ ಉಂಟು, ಅಂದರೆ ಮಾರ್ಚ್ 11ನೇ ತಾರೀಕಿನವರೆಗೆ. ಪ್ರತಿಯೊಂದು ವ್ಯವಸ್ಥೆ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಉಂಟು ಸ್ನೇಹಿತರೆ. ಈ ವರ್ಷ ಬ್ರಹ್ಮರಥ ಲೋಕಾರ್ಪಣೆ ಆಗಿದೆ. ಸೊ ಈ ಬ್ರಹ್ಮರಥದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ. ಬ್ರಹ್ಮರಥದ ದಾನಿಗಳು ಯಾರು ಅಂತ ಹೇಳಿದರೆ, ರಾವ್ ಏಜೆನ್ಸಿಯ ಮಾಲೀಕರಾಗಿರುವಂಥ ಅಶೋಕ್ ರಾವ್ ಅವರ ಅಣ್ಣ ಕಿರಣ್ ರಾವ್. ಇವರು ಅಮೇರಿಕಾದಲ್ಲಿ ಪುತ್ತಿಗೆ ಮಠದಲ್ಲಿ ಅರ್ಚಕರಾಗಿದ್ದಾರೆ. ಅಂದರೆ ಉಡುಪಿಯಲ್ಲಿ ಇರುವಂತಹ ಅಷ್ಟಮಠಗಳಲ್ಲಿ ಪುತ್ತಿಗೆ ಮಠ ಕೂಡ ಒಂದು. ಅಶೋಕ್ ರಾವ್, ಕಿರಣ್ ರಾವ್ ಅವರ ಫ್ಯಾಮಿಲಿಯವರು ಅವರು ಬ್ರಹ್ಮರಥವನ್ನು ದೇವರಿಗೆ ಒಪ್ಪಿಸಿದ್ದಾರೆ. ಸೊ ಆ ಬ್ರಹ್ಮರಥದ ಬಗ್ಗೆ ಕಿರಣ್ ರಾವ್ ಸರ್ ಅವರ ಜೊತೆ ನಾವು ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಕಿರಣ್ ರಾವ್ ಅಂತ. ಹೌದು ಸರ್, ಈಗ ಉಜಿರೆ ದೇವಸ್ಥಾನದಲ್ಲಿ ನಾವು ಬ್ರಹ್ಮರಥ ನೋಡ್ತಾ ಇದ್ದೇವೆ. ಬ್ರಹ್ಮರಥ ಕೊಟ್ಟಿರೋದು ನೀವೆಲ್ಲ ಸರ್? ಹೌದು, ದೇವರು ನಮ್ಮಿಂದ ಸ್ವೀಕಾರ ಮಾಡಿದ್ದಾನೆ ಅನ್ನುವಂಥದ್ದು ಹೆಮ್ಮೆ. ನಿಮ್ಮೊಂದು ಕಿರು ಪರಿಚಯ ಮಾಡ್ಬೋದಾ ಸರ್? ಉಡುಪಿ ಮಠದಲ್ಲಿ ಪುತ್ತಿಗೆ ಮಠದಲ್ಲಿ ಅಲ್ಲ ಸರ್? ಹೌದು, ನನ್ನ ಹೆಸರು ಕಿರಣ್ ರಾವ್ ಅಂತ. ತಾಯಿ ಹೆಸರು ಆಶಾ ಚಿದಾನಂದ ರಾವ್. ನನ್ನ ತಮ್ಮನ ಹೆಸರು ಅಶೋಕ್ ರಾವ್. ನಮ್ಮ ಫ್ಯಾಮಿಲಿ ಹೇಳೋದಾದರೆ, ನನ್ನ ಹೆಂಡತಿ ಹೆಸರು ಅರ್ಚನಾ, ಮಕ್ಕಳು 2, ಗಂಡು ಮಗು ಮತ್ತು ಹೆಣ್ಣು. ಮಗನ ಹೆಸರು ಶ್ರೀಮಾನ್ ರಾವ್ ಮತ್ತು ಮಗಳ ಹೆಸರು ಆರಾಧ್ಯ ಅಂತ. ತಮ್ಮನ ಕಡೆಯಿಂದ ತಮ್ಮನ ಹೆಂಡತಿ ಹೆಸರು ಸುಮಲತಾ ಅಂತೇಳಿ, 2 ಹೆಣ್ಣು ಮಕ್ಕಳು ಅದಿತಿ ಮತ್ತು ಆಕೃತಿ ಅಂತ. ಮತ್ತು ನಮ್ಮ ಮೂಲತಃ ನಾವು ನಿಡ್ಲೆ ಗ್ರಾಮ ಬರೆಂಗಾಯ ಊರಿನವರು. ಸುಮಾರು 1993ಕ್ಕೆ ನಾವು ಈ ಉಜಿರೆ ಗ್ರಾಮಕ್ಕೆ ವಲಸೆ ಬಂದು ಇಲ್ಲಿ ಇದ್ವು. ನಾನು ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲ ನಾವು ನಿಡ್ಲೆ ಬರೆಂಗಾಯದಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣಕ್ಕಾಗಿ ನಾವು ಉಜಿರೆಗೆ ಬಂದೆ. ಅಲ್ಲಿಂದ ಬರ್ತಾ ಇದ್ದೆ. ಇಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಆದ ಮೇಲೆ ಇಲ್ಲಿಂದ ಶಾಲೆಗೆ ಹೋಗ್ತಾ ಇದ್ದೆ, SDM ಹೈಸ್ಕೂಲಿಗೆ. SSLC ಆದ ಮೇಲೆ ನನ್ನಲ್ಲಿದ್ದಂತಹ ಒಂದು ಧಾರ್ಮಿಕ ಪ್ರಜ್ಞೆ, ಅದನ್ನು ತಿಳ್ಕೊಂಡಂತಹ ನನ್ನ ತಂದೆ ತಾಯಿ ನನ್ನನ್ನು ಪುತ್ತಿಗೆ ವಿದ್ಯಾಪೀಠಕ್ಕೆ ಸೇರಿಸಿದರು. ಸುಮಾರು 6 ವರ್ಷಗಳ ಕಾಲ ಅಲ್ಲಿ ವಿದ್ಯಾಭ್ಯಾಸ, ಅಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿ ಸಂಸ್ಕೃತ MA ಮುಗಿಸಿಕೊಂಡು ಪುತ್ತಿಗೆ ಶ್ರೀಗಳಿಂದ ಸುಧಾಧ್ಯಯನವನ್ನು ಪಾಠ ಮಾಡಿಕೊಂಡು ಬಳಿಕ 2002ನೇ ಇಸವಿಗೆ ನಮ್ಮನ್ನು ಸ್ವಾಮೀಜಿಯವರು ಅಮೇರಿಕಕ್ಕೆ ಕರ್ಕೊಂಡು ಹೋದದ್ದು. ಸೊ ಮೊದಲು ನಾವು 6 ತಿಂಗಳಿಗೆ ಅಂತೇಳಿ ಹೋದವರು. ಹೋದ ಮೇಲೆ ಅಲ್ಲಿ ಸ್ವಾಮೀಜಿಯವರಲ್ಲಿ ಸಂಸ್ಥೆಗಳನ್ನು ಓಪನ್ ಮಾಡಬೇಕು ನಿಶ್ಚಯ ಮಾಡಿ ಅಲ್ಲಿ ಒಂದೊಂದು ಕೃಷ್ಣ ಮಂದಿರವನ್ನು ಸ್ಥಾಪನೆ ಮಾಡ್ತಾ ಬಂದರು. ಮೊದಲನೆಯ ದೇವಸ್ಥಾನ ವೆಂಕಟಕೃಷ್ಣ ಕ್ಷೇತ್ರ ಅಂತೇಳಿ, ಅಲ್ಲಿ ಶ್ರೀನಿವಾಸ ದೇವರ ಮೂಲ ಮತ್ತು ಉಡುಪಿಗೆ ಸಂಬಂಧಪಟ್ಟ ಕಾರಣ ಅಲ್ಲಿ ಕೃಷ್ಣ ದೇವರನ್ನು ಇಟ್ಕೊಂಡಿದ್ದೇವೆ. ಅದರಿಂದ ವೆಂಕಟಕೃಷ್ಣ ಕ್ಷೇತ್ರ ಅಂತೇಳಿ. 2002ನೇ ಇಸವಿಗೆ ಹೋದವನಿಗೆ ಸ್ವಾಮೀಜಿಯವರು ಅಲ್ಲೇ ನಿಂತು ನೀನು ಪೂಜೆ ಮಾಡಬೇಕು ಅಂತೇಳಿ ಹೇಳಿದಾಗ ಪ್ರಾರಂಭದಲ್ಲಿ ಸ್ವಲ್ಪ
ಕಷ್ಟ ಆಯಿತು. ಯಾಕಂದರೆ ನಾವು ಏನೋ ಕನಸನ್ನು ಇಟ್ಟುಕೊಂಡಿದ್ವು. ನಾವು 6 ತಿಂಗಳು ಹೋಗಿ ಮತ್ತೆ ಬಂದು ಇಲ್ಲಿ ವಿದ್ವತ್ತು ಮಾಡಬೇಕು, ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸದ ಕಡೆಗೆ ನಾವು ಒಲವು ತೋರಿಸ್ತಾ ಇದ್ವು. ಆದರೆ ಗುರುಗಳ ಅನುಜ್ಞೆಯನ್ನು ಮೀರುವ ಹಾಗಿಲ್ಲ ನಾವು. ಸೊ ನಾವು ಅಲ್ಲಿ ಸ್ವಾಮೀಜಿಯವರ ಅನುಜ್ಞೆಯಂತೆ ಅಲ್ಲೇ ನಿಂತು. ಆದರೆ ಏನಾಯಿತು, ಈ ವೀಸಾ ಪ್ರಾಬ್ಲಮ್ ಇದ್ದ ಕಾರಣ ನಮಗೆ ಬರಲಿಕ್ಕೆ ಆಗಲಿಲ್ಲ. ನಾವು 2002ನೇ ಇಸ್ವಿಗೆ ಹೋದವರು, ಮತ್ತೆ ನಾವು ಬಂದದ್ದು 2008ನೇ ಇಸ್ವಿಗೆ. ಸೊ ಸುಮಾರು 7 ವರ್ಷಗಳ ಕಾಲ ದೇಶ ಬಿಟ್ಟೇ ಇದ್ವು. ಬಹಳ ಕಷ್ಟ ಆಗ್ತಾ ಇತ್ತು. ಆದರೆ ದೈವ ಸಂಕಲ್ಪ ಆಯಿತು, ಕಾಲ ಮುಗ್ದೋಯಿತು. ಸೊ ಅಲ್ಲಿ ಮತ್ತೆ 2010ನೇ ಇಸ್ವಿಗೆ ಮೊದಲು ನಾವು ಹೋದಾಗ ಒಂದು ಮನೆಯಲ್ಲಿ ವಿಗ್ರಹವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದು. ಹೊರಗೆ ಪೂಜಾ ಕಾರ್ಯಕ್ರಮಗಳು ಬಂದಾಗ ಅಲ್ಲಿ ಹೊರಗೆ ಹೋಗ್ತಾ ಇದ್ವು. ಸೊ 2010ಕ್ಕೆ ಒಂದು ದೊಡ್ಡ ಚರ್ಚನ್ನು ತೆಗೆದುಕೊಂಡು ಅಲ್ಲಿ ಶ್ರೀನಿವಾಸ ದೇವರು ಸುಮಾರು 7.5 ಫೀಟ್ ಎತ್ತರದ ಶಿಲಾಮಯ ವಿಗ್ರಹ, ಮತ್ತು ಒಂದು 4 ಫೀಟ್ ಎತ್ತರದ ಮಹಾಲಕ್ಷ್ಮಿ, ಅದೇ ರೀತಿ ಒಂದು 3.5 ಫೀಟ್ ಎತ್ತರದ ಮಹಾಗಣಪತಿ ದೇವರು, ಮತ್ತು ಒಂದು 2 ಫೀಟ್ ಎತ್ತರದ್ದು ರುದ್ರದೇವರು, ಹಾಗೆ ಗರುಡ, ಆಂಜನೇಯ, ಈ ರೀತಿ ದೇವರ ಎಲ್ಲ ಪ್ರತಿಷ್ಠೆಗಳಾಯಿತು. ಮೊದಲನೆಯ ಮೂಲ ಮೃತ್ತಿಕ ವೃಂದಾವನ ಅದು ವಿದೇಶಕ್ಕೆ ಹೋದದ್ದು. ಭಾರತ ದೇಶವನ್ನು ಬಿಟ್ಟು ವಿದೇಶದಲ್ಲಿ ಸ್ಥಾಪನೆ ಮಾಡಿದಂತಹ ಮೊದಲನೆಯ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ವೃಂದಾವನ ಇರುವಂಥದ್ದು ಅದು ಫೀನಿಕ್ಸ್ನಲ್ಲಿ ವೆಂಕಟಕೃಷ್ಣ ಕ್ಷೇತ್ರದಲ್ಲಿ. ಅದು ಸುಮಾರು 2012ನೇ ಇಸ್ವಿಗೆ ನಾವು ಪ್ರತಿಷ್ಠೆ ಆಯಿತು ಪೂಜೆ ಶ್ರೀಪಾದರಿಂದ. ಅಲ್ಲಿಂದ ನಡೀತಾ ಬಂತು ಪೂಜೆ. ಅಲ್ಲಿ ನನಗೆ ಪೂಜೆ ಮಾಡುವಂಥದ್ದು, ಪ್ರಧಾನ ಅರ್ಚಕನಾಗಿ ಅಲ್ಲಿನ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುವಂಥದ್ದು ನಾನು ಮಾಡ್ಕೊಳ್ತಾ ಬಂದಿದ್ದೇನೆ ಇಷ್ಟರವರೆಗೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮಿಂದ ಆದಷ್ಟು ನಾವು ಏನು ಸಂಪಾದನೆ ಮಾಡ್ತೇವೋ ಅದನ್ನು ದೇವರಿಗೂ ಕೊಡಬೇಕು ಅಂತೇಳಿ. ನಾವು ಸಂಪಾದನೆ ಮಾಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಅದನ್ನು ನಾವು ದಾನ ಮಾಡಬೇಕು, ಇನ್ನೊಂದು ಧರ್ಮ ಕಾರ್ಯಕ್ಕೆ ಉಪಯೋಗ ಮಾಡಬೇಕು. ನಾವು ಕೂಡಿಟ್ಟದ್ದು ಯಾವತ್ತೂ ನಮಗೆ ದಕ್ಕೋದಿಲ್ಲ. ಇನ್ನೊಂದು ಅನುಭವಿಸಬೇಕು. ಈ 3 ವಿಷಯವನ್ನು ನಾವು ತುಂಬ ಮುಖ್ಯವಾಗಿ ನಾವು ಅದನ್ನು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ನಾವು ಸಂಪಾದನೆ ಮಾಡ್ತೇವೆ, ಮಾಡಿದ್ರಲ್ಲಿ ದಾನಕ್ಕೆ ಅಥವಾ ಧರ್ಮಕ್ಕೆ ಅಥವಾ ಭೋಗಕ್ಕೆ ನಾವು ಅನುಭವಿಸುವಂಥದ್ದು. ಅದನ್ನು ಬಿಟ್ಟು ಎಲ್ಲವನ್ನು ನಾನು ಕೂಡಿಡ್ತೇನೆ, ಕಷ್ಟಕ್ಕೆ ಬೇಕು ನೀವು ಕೂಡಿಟ್ಟದ್ದು ಯಾವತ್ತೂ ಉಪಯೋಗಕ್ಕೆ ಬರುವುದಿಲ್ಲ. ಇದೆಲ್ಲ ನಮಗೆ ಗುರುಗಳು ಹೇಳಿದಂತಹ ಪಾಠ. ಅದನ್ನೆಲ್ಲ ನಾವು ನೋಡಿಕೊಂಡು ನಾವು ಸಂಪಾದನೆ ಮಾಡಿದ್ದನ್ನು ನಾವು ಮತ್ತೆ ಆದಷ್ಟು ಧರ್ಮ ಕಾರ್ಯಗಳಿಗೆ, ಆದಷ್ಟು ದಾನದ ವಿಷಯದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಬಂದವು. ಅಂತಹ ಸಂದರ್ಭದಲ್ಲಿ ಮೊದಲು ನಾನು ಸಂಪಾದನೆ ಮಾಡಿದಾಗ ನನಗೆ ಮೊದಲು ನನ್ನ ಸ್ಯಾಲರಿ ಅಂತೇಳಿ ಬಂದಾಗ ಅದನ್ನು ದೇವರಿಗೆ ಅರ್ಪಿಸೋಣ ಅಂದ್ಬಿಟ್ಟು, ದೇವರು ಆ ಒಂದು ಪ್ರೇರಣೆ ನಾವು ನಮ್ಮದ್ದೇನಲ್ಲ, ಭಗವಂತ ಕೊಡುವಂಥದ್ದನ್ನು ಭಗವಂತನಿಗೆ ಗಂಟಾ ರೂಪದಲ್ಲಿ, ಒಂದು ಬೆಳ್ಳಿಯ ಗಂಟಾ ರೂಪದಲ್ಲಿ ನಾವು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಆಮೇಲೆ 2006ನೇ ಇಸ್ವಿಗೆ ಬೆಳ್ಳಿಯ ಪಲ್ಲಕ್ಕಿ, ಪೂಜಾರಿ ದೇವಸ್ಥಾನದ ಬೆಳ್ಳಿಯ ಪಲ್ಲಕ್ಕಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನು ಕೊಡೋಣ ಅಂತೇಳಿ ದೇವರು ಪ್ರೇರಣೆ ಮಾಡಿದರು. ಅದಕ್ಕೆ ಬೇಕಾದಂಥದ್ದು ನಾವು ದುಡ್ಡು ಒಟ್ಟಿಗೂಡಿಸಿಕೊಂಡು ಅದನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡಿದ್ದು. ಮತ್ತು 2016ನೇ 10 ವರ್ಷ ಬಿಟ್ಟು 2016ನೇ ಇಸ್ವಿಗೆ ಮತ್ತೆ ಯಾಕೋ ಪ್ರೇರಣೆ ದೇವರಿಗೆ ಕೊಡೋಣ ಅಂತೇಳಿ. ಅಂತಹ ಸಂದರ್ಭದಲ್ಲಿ ಏನು ಬೇಕು ಅಂತೇಳಿ ಆಲೋಚನೆ ಮಾಡಿದಾಗ ಬೆಳ್ಳಿಯ ರಥವನ್ನು ಮಾಡೋಣ ಅಂತೇಳಿ ಆಲೋಚನೆ ಮಾಡಿ ತಮ್ಮನಲ್ಲಿ ಮಾತಾಡಿ ಅವನಲ್ಲಿ ಮಾತಾಡಿಕೊಂಡು ಆ ಬೆಳ್ಳಿಯ ರಥವನ್ನು ಮಾಡಿಸಿಕೊಟ್ಟು ದೇವರಿಗೆ ಅರ್ಪಣೆ ಮಾಡಿದ್ದು. ಇನ್ನು 2026ನೇ ಇಸ್ವಿಗೆ ಬ್ರಹ್ಮರಥ. ಇದೊಂದು ದೇವರ ಮಿರಕಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಯೂಶಲಿ ಪ್ರತಿ ವರ್ಷ ದೇವಸ್ಥಾನದಲ್ಲಿ ನಡೆತಕ್ಕಂತಹ ಉತ್ಸವವನ್ನು ನಾವು ಆನ್ಲೈನ್ ನೋಡ್ತೇವೆ, ಯಾವತ್ತೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಪ್ರತಿ ಜನವರಿ ತಿಂಗಳಲ್ಲಿ ನಡೆಯುವಂತಹ ದೇವರ ವರ್ಷದ ಉತ್ಸವವನ್ನು ನೋಡಿಕೊಳ್ತೇವೆ. ಅಂತಹ ಸಂದರ್ಭದಲ್ಲಿ ನೋಡ್ತಾ ಇದ್ದಾಗ ರಥೋತ್ಸವ ಆಗ್ತಾ ಇದೆ. ಬಹಳ ಹಳೆಯ ವ್ರತ, ತುಂಬ ಜೀರ್ಣಾವಸ್ಥೆಯಲ್ಲಿದ್ದ ರಥ. ಮನಸ್ಸಿಗೆ ಯಾಕೆ ಕೊಂಡಿತು, ಯಾಕೆ ಇಷ್ಟು ಹಳೆಯ ರಥ ಹೋಗ್ತಾ ಇದೆ, ತುಂಬ ಅಲುಗಾಡ್ತಾ ಇದೆ ಅಂತೇಳಿ ಅನ್ನಿಸಿತ್ತು ನನಗೆ. ಸೊ ತಮ್ಮನಲ್ಲಿ ಫೋನ್ ಮಾಡಿ ಹೇಳಿದೆ, ಅಶೋಕನಲ್ಲಿ. ಸೊ ರಥ ತುಂಬ ಹಳೆದಾಗಿ ಕಾಣಿಸ್ತಾ ಉಂಟಲ್ವ, ನಾವು ಯಾಕೆ ರಥವನ್ನು ಕೊಡಬಾರ್ದು, ಆ ರೀತಿ ನಾವು ಯಾಕೆ ಆಲೋಚನೆ ಮಾಡಬಾರ್ದು ಅಂತೇಳಿ ಹೇಳಿದೆ. ಸೊ ಅವನು ಕೇಳಿಬಿಟ್ಟು, ಹೌದು ಖಂಡಿತ ಮಾಡ್ಬೋದು, ನಾನು ಕೇಳಿದ್ದೆ ಶರತ್ ಕೃಷ್ಣ ಬಡವಟ್ನಾಯರವರಲ್ಲಿ, ಮುಕ್ತೇಶ್ವರವರು ಅವರಲ್ಲಿ ಕೇಳಿದೆ, ಮಾಡೋಣ ಅಂದರು. ಆ ಬಳಿಕ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಬಂದು ನಾನು ಯಾಕೆ ಮಿರಕಲ್ ಆಯಿತು ಅಂತೇಳಿ ಹೇಳಿದಾಗ, ನಾನು ಕಳೆದ 2 ತಿಂಗಳುಗಳ ಹಿಂದೆ ಇಲ್ಲಿ ಉತ್ಸವಕ್ಕೆ ಬಂದಾಗ ನಾವು ರಥೋತ್ಸವ ನಾನು ಅದರಲ್ಲಿ ಭಾಗವಹಿಸಿದೆ. ಆದರೆ ನಾನು ಕಂಡಂತಹ ಆ ರಥದ ಪರಿಸ್ಥಿತಿ ಈ ವರ್ಷ ನಾನು ಆ ರಥೋತ್ಸವದಲ್ಲಿ ನೋಡಿದಾಗ ನನಗೆ ಅದು ಕಾಣಲಿಲ್ಲ. ಆವಾಗ ಅನ್ನಿಸ್ತು, ಇದು ದೇವರು ಪ್ರೇರಣೆ ಮಾಡ್ತಾ ಇದ್ದಾನೆ, ಸೂಚನೆ ಕೊಡ್ತಾ ಇದ್ದಾನೆ, ನಿಮ್ಮಿಂದ ಈ ಸೇವೆಯನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾನೆ ಅಂತೇಳಿ ನನಗೆ ಅನ್ನಿಸಿತು. ಅದಕ್ಕೋಸ್ಕರ ನಾನು ಮಿರಕಲ್ ಅಂತೇಳಿ ಹೇಳ್ತಾ ಇರುವಂಥದ್ದು.
ಸೊ ಇಲ್ಲಿ ಬಂದ ಮೇಲೆ ಆ ಸಮಯದಲ್ಲಿ ನಾವು ಬಂದಾಗ ಇಲ್ಲಿ ರಥ ನಮಗೆ ಕಣ್ಣಿಗೆ ನೋಡಲಿಕ್ಕೆ ಸಿಗುವುದಿಲ್ಲ. ನಾವು ಕಳೆದ ವರ್ಷ ಬಂದಾಗ ಜೂನ್ ತಿಂಗಳಲ್ಲಿ ರಥ ಮಾಡಬೇಕು ಅಂತ ನಿಶ್ಚಯಿಸಿ ನಾನು ಮತ್ತು ತಮ್ಮ ಇಲ್ಲಿ ಕೋಟದಲ್ಲಿ ಕುಂಬಾಸಿಯಲ್ಲಿ ರಾಜಗೋಪಾಲಾಚಾರ್ಯ ಅವರು ಸುಮಾರು ರಥಗಳ ಶಿಲ್ಪಿಗಳೇ, ಅನೇಕ ರಥಗಳನ್ನು ಮಾಡಿ ದೇವಸ್ಥಾನಾದಿಗಳಿಗೆ ಕೊಟ್ಟವರು. ಅವರು ಉತ್ತಮ ಶಿಲ್ಪಿಗಳು ಅಂತೇಳಿ ನಾವು ನಿಶ್ಚಯಿಸಿ ಎಲ್ಲ ಶಿಲ್ಪಿಗಳನ್ನು ನೋಡಿ ಉತ್ತಮರಲ್ಲಿ ಒಬ್ಬರು ಅಂತೇಳಿ ನಾವು ತಿಳ್ಕೊಂಡು ಅಲ್ಲಿಗೆ ಹೋಗಿಬಿಟ್ಟು ನಾವು ಮಾತಾಡಿ ರಥಕ್ಕೆ ಸಂಕಲ್ಪವನ್ನು ಮಾಡಿ ಅದಕ್ಕೆ ಮುಹೂರ್ತಗಳನ್ನು ಮಾಡಿ ಸುಮಾರು 6 ತಿಂಗಳುಗಳಲ್ಲಿ ಆ ರಥದ ಸಿದ್ಧತೆಯನ್ನು ಮುಗಿಸಿಕೊಂಡು ಈ ಬ್ರಹ್ಮ ಕಲಶ ಸಂದರ್ಭದಲ್ಲಿ ದೇವರಿಗೆ ಅರ್ಪಿಸುವಂತಹ ಒಂದು ಭಾಗ್ಯ ನಮಗೆ ದೇವರು ಕೊಟ್ಟು. ಸೊ ಈ ರೀತಿ ರಥದ ಸಂಕಲ್ಪ ಆದದ್ದು ರಥ ಬಂದಂತಹ ಒಂದು ಪರಿ. ನಾವಿಲ್ಲಿ ನೋಡ್ತಾ ಇದ್ದೇವೆ ಸರ್, ಆ ರೀತಿಯ ಮಾದರಿಯಲ್ಲಿ ರಥ ಉಂಟು ಇವಾಗ. ಹೌದು. ಅಂದರೆ ಎಷ್ಟು ಎತ್ತರದ ರಥ ಸರ್ ಇದು? ಅದರ ಬೇಸ್ ಬರುವಂಥದ್ದು 12 ಫೀಟು ಮರದ ರಥ. ಅದರ ಮೇಲೆ ನಾವು ಅದಕ್ಕೆ ಅಟ್ಟೆಯನ್ನು ಕಟ್ಟಿದಾಗ ಸುಮಾರು 45ರಿಂದ 46 ಫೀಟು ಎತ್ತರ. ಗ್ರೌಂಡಿಂದ ಶಿಖರದವರೆಗೆ ನಾವು ನೋಡಿದಾಗ 45ರಿಂದ 46 ಫೀಟ್ ಎತ್ತರ ಆಗುತ್ತೆ. ಅದರ ಕೆಲಸಗಳೆಲ್ಲ ಎಷ್ಟು ಸಮಯ ಹಿಡಿದಿದೆ ಸರ್? ಅದೇ ನಾವು 6 ತಿಂಗಳುಗಳ ಹಿಂದೆ ಮುಹೂರ್ತವನ್ನು ಮಾಡಿಕೊಂಡು ಬಂದದ್ದು. ಬಳಿಕ ಕೆಲಸ ಮಾಡ್ತಾ ಇದ್ರು, ಯಾಕಂದ್ರೆ ಅವರು ರಥದ ಶಿಲ್ಪಿಗಳೇ ಆದ ಕಾರಣ. ಇದು ನಾವು ನಮ್ಮ ರಥ ಅನ್ನುವಂಥದ್ದು 195ನೇ ರಥ ಅವರು ಮಾಡಿದ್ದು. ಆ ರಥಶಿಲ್ಪಿ ಮಾಡಿದಂತಹ ರಥಗಳಲ್ಲಿ 195ನೇ ರಥ. ಅದರಲ್ಲೇ ನಾವು ಲೆಕ್ಕ ಹಾಕ್ಬೋದು ವರ್ಷಕ್ಕೆ ಅವರು ಎಷ್ಟು ರಥಗಳನ್ನು ಮಾಡಿಕೊಡ್ತಾರೆ ಅಂತೇಳಿ. ಮುಹೂರ್ತ ಮಾಡಿದಾಗ ಅಂದ್ರೆ ಆ ರಥ ಮಾಡುವಂತಹ ಸ್ಥಳಕ್ಕೆ ಹೋದಾಗ ನಾವು ನೋಡ್ಬೋದು ಅನೇಕ ರಥಗಳ ಕೆಲಸಗಳು ಅಲ್ಲಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಉಜಿರೆಯ ರಥ ಅಥವಾ ಇನ್ನೊಂದು ದೇವಸ್ಥಾನದ ಹೆಸರು ಬರ್ಕೊಂಡಿರೋ ರಥದ ಹೆಸರು ಬರೆದಿರ್ತಾರೆ. ಅನೇಕ ರಥಗಳ ಕೆಲಸಗಳು ನಡೀತಾನೇ ಇರುತ್ತೆ. ಅದರ ಜೋಡಣೆಯನ್ನು ಅವರು ಸುಮಾರು 1 ತಿಂಗಳುಗಳ ಮುಂಚೆಯೇ ಶುರು ಮಾಡ್ತಾರೆ, ಒಂದು ರಥದ ಜೋಡಣೆ ಮಾಡಲಿಕ್ಕೆ. ನಾವಿಲ್ಲಿ ಇನ್ನೊಂದು ರಥ ನೋಡ್ತಾ ಇದ್ದೇವೆ ಸರ್, ಪುಷ್ಪ ರಥ ಅಂತ. ಹೌದು, ಅದು ಕೂಡ ನಿನ್ನೆನೆ. ಹೌದು, ಅದು ನಿನ್ನೆನೆ ದೇವರಿಗೆ ಸಮರ್ಪಣೆ ನಡೆಯಿತು. ನಾವು ಪುಷ್ಪರಥ ನಾವು ಮಾಡಬೇಕು ಅಂತೇಳಿ ನಾವು ಪುಷ್ಪರಥ ಮತ್ತು ಬ್ರಹ್ಮರಥ ಮಾಡಬೇಕು ಅಂತೇಳಿ ನಾವು ಸಂಕಲ್ಪ ಮಾಡಿದ್ವು. ಅಂತಹ ಸಂದರ್ಭದಲ್ಲಿ ನನ್ನ ತಮ್ಮ ಅಶೋಕನ ಒಬ್ಬ ಆತ್ಮೀಯರಾದಂತಹ ಗಣೇಶ್ ಗೌಡ ಅಂತೇಳಿ, ಅವರು ತುಂಬ ಆತ್ಮೀಯರವರಿಗೆ ತಮ್ಮನಲ್ಲಿ ಹೇಳಿದ್ರಂತೆ, ನನ್ನದು ಒಂದು ದೇವಸ್ಥಾನಕ್ಕೆ ನಾನು ಬ್ರಹ್ಮಕಲಶಕ್ಕೆ ನಾನು ಏನಾದರೂ ಮಾಡಿಸಿಕೊಡಬೇಕು ಅಂತೇಳಿ ಹೇಳಿದಾಗ ತಮ್ಮ ಸ್ನೇಹಿತನಾದ ಕಾರಣ ಅವನು ಹೇಳಿದಂತೆ, ಸರಿ ಹಾಗಾದರೆ ಈ ರೀತಿಯ ಒಂದು ನಾವು ರಥ ಮಾಡಿಸ್ತಾ ಇದ್ದೇವೆ, 2 ರಥ, ನಿನ್ನ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು, ನಿಮಗೆ ಮಾಡಲಿಕ್ಕೆ ಇಷ್ಟ ಇದೆ ಅನ್ನೋದಾದರೆ ಖಂಡಿತ ಮಾಡ್ಬೋದು ಅಂತೇಳಿ ಹೇಳಿದ್ರಂತೆ. ಅವನು ಆಲೋಚನೆ ಮಾಡಿಬಿಟ್ಟು ಖಂಡಿತ ನಾವು ಮಾಡ್ತೇನೆ ಅಂತೇಳಿ ಒಪ್ಕೊಂಡ. ಸೊ ನಮಗೆ ಅದು ಮಾಡುವ ಆಸೆ ಇತ್ತು. ಇದರಲ್ಲಿ ಏನು ಒಂದು ತಿಳಿಯುವಂತಹ ವಿಷಯ ಏನು ಹೇಳಿದಾಗ, ನಾವು ಕೊಡ್ತೇವೆ ಅಂದಾಗಲೂ ನಾವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಯಾವತ್ತು ಭಗವಂತನ ಅವನು ನಮ್ಮಿಂದ ಸ್ವೀಕಾರ ಮಾಡಲಿಕ್ಕೆ ಅವನು ಇಚ್ಛೆ ಪಟ್ಟರೆ ಮಾತ್ರ ನಮಗೆ ಕೊಡಲಿಕ್ಕೆ ಆಗುತ್ತೆ. ಸೊ ಹಣ ಎಲ್ಲರಲ್ಲೂ ಇರುತ್ತೆ, ಆದರೆ ಅವಕಾಶ ಅನ್ನುವಂಥದ್ದು ಭಗವಂತ ಕೊಡಬೇಕು ಅಂತೇಳಿ ಅದು ಸ್ಪಷ್ಟ. ಯಾಕಂದರೆ ನಮಗೆ ಬ್ರಹ್ಮರಥದ ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಅದೇ ರೀತಿ ಪುಷ್ಪರಥವನ್ನು ಕೊಡಲಿಕ್ಕೆ ನಮಗೆ ಕೊಡ್ಬೋದಿತ್ತು, ಆದರೆ ಭಗವಂತ ಇನ್ನೊಬ್ಬರಲ್ಲಿ ಸ್ವೀಕಾರ ಮಾಡಿದ್ದಾನೆ ಹೇಳಿದಾಗ ಭಗವಂತ ನಿಶ್ಚಯ ಮಾಡಿದ್ದು ಬ್ರಹ್ಮರಥವನ್ನು ಮಾತ್ರ ನಮ್ಮಿಂದ, ಅದನ್ನು ನಾವು ತಿಳ್ಕೊಂಡ್ವು. ಸೊ ಆ ರೀತಿ ಆದರೆ ನಮ್ಮ ಗುರುಗಳೇ ಪುತ್ತಿಗೆ ಶ್ರೀಗಳೇ ಬಂದುಬಿಟ್ಟು 2 ರಥಗಳನ್ನು ಗುರುಮುಖೇನವೇ ನಾವು ಇವತ್ತು ನಿನ್ನೆ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿದ್ದೇವೆ. ಈ ಹಿಂದೆ ಇದ್ದಂಥ ಬ್ರಹ್ಮರಥಕ್ಕೆ ಸಾಮಾನ್ಯ ಒಂದು ಎಷ್ಟು ವರ್ಷಗಳಾಗಿರ್ಬೋದು? ಸೊ ಇಲ್ಲಿ ದೇವಸ್ಥಾನದ ಪ್ರಕಾರ ಅವರು ಹೇಳುವಂಥದ್ದು 200ರಿಂದ 300 ವರ್ಷಗಳ ಹಿಂದೆ ಹೊಯ್ಸಳರ ಕಾಲದ ರಥ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಿಖರವಾಗಿ ಹೇಳಲಿಕ್ಕೆ ಅದರಲ್ಲಿ ಏನು ಬರೆದಿದೆ ಏನು ಗೊತ್ತಿಲ್ಲ, ಬಟ್ ಅದರ ಒಳಗಡೆ ಬರೋ ಚಾನ್ಸಸ್ ಉಂಟು. ಇವಾಗ ನಾವು ರಥವನ್ನು ಮಾಡುವಾಗ ಅದರ ಹೊರಗಡೆ ಬರೆದಿರ್ತೇವೆ, ಈ ಸಂವತ್ಸರದಲ್ಲಿ ಈ ಮಾಸದಲ್ಲಿ ಇಂತಹ ದಿನ ನಾವು ಅರ್ಪಣೆ ಮಾಡಿದ್ದೇವೆ ಎಂದು ಬರೆದಿರ್ತೇವೆ. ಆದರೆ ಅದರಲ್ಲಿ ಏನು ಹೊರಗಡೆಯಿಂದ ಏನು ಕಾಣಿಸ್ತಾ ಇಲ್ಲ, ಒಳಗಡೆ ಏನು ಬರೆದಿದ್ದಾರೋ ಗೊತ್ತಿಲ್ಲ. ಸೊ ಅಂದಾಜಿನ ಪ್ರಕಾರ ಈ ಶಿಲ್ಪಿಗಳ ಅನುಭವಿಗಳ ಪ್ರಕಾರ ಇದು ಸುಮಾರು 200ರಿಂದ 300 ವರ್ಷಗಳ ಹಿಂದಿನ ರಥ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಈ ವರ್ಷನೇ ದೇವಸ್ಥಾನದ ಹೊರಗಿನ ಗೋಪುರ ಕೂಡ ಲೋಕಾರ್ಪಣೆ ಆಗಿದೆ. ಎಷ್ಟು ಸಮಯ ಗೋಪುರ ಇರಲಿಲ್ಲ ಅಲ್ಲ? ಗೋಪುರ ಇರಲಿಲ್ಲ, ಅದು ಒಂದು ಬೇರೆ ಕತೆ. ಸೊ ಯಾಕಂದರೆ ವಿಜಯ ಗೋಪುರ ಮಾಡಬೇಕು ಅಂತೇಳಿ ನಮ್ಮ ಅವರು ಸಂಕಲ್ಪ ಮಾಡಿದಾಗ ಅವರು ಮೊದಲು ನನ್ನ ತಮ್ಮನನ್ನು ಅಶೋಕನನ್ನು ಕರೆದು ಹೇಳಿದ್ರಂತೆ, ವಿಜಯ ಗೋಪುರ ಮಾಡ್ತಾ ಇದ್ದೇನೆ, ಅಣ್ಣನಲ್ಲಿ ಹೇಳಿ ಆ ಸ್ಥಪತಿ ಶಿಲ್ಪಿ ಇದ್ದಾನಲ್ವ ಅವನಲ್ಲಿ ನಾನು ಬರಲಿಕ್ಕೆ ಹೇಳಿಬಿಟ್ಟು ಒಂದು ಮೆಜರ್ಮೆಂಟ್ ತಗೊಂಡು ಒಂದು ಎಸ್ಟಿಮೇಟ್ ಮಾಡಿಬಿಟ್ಟು ಒಂದು 3D ಬಿಲ್ಡಿಂಗನ್ನು ಮಾಡಲಿಕ್ಕೆ ಹೇಳು,
ನಮಗೆ ಆ ಮುಖೇನ ನಾವು ಅದನ್ನು ಒಂದು ಕಾರ್ಯಗತ ಮಾಡೋಣ ಅಂತೇಳಿ ಹೇಳಿದಾಗ ತಮ್ಮ ಹೇಳಿದ ಹೀಗೆ ಮಾತಾಡು ಅಂತೇಳಿ. ಮತ್ತು ನಾನು ಅವನಿಗೆ ಫೋನ್ ಮಾಡಿದೆ, ಮತ್ತು ಅವನು ತನ್ನ ತಮ್ಮನನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದು ಅದಕ್ಕೆ ಮೆಜರ್ಮೆಂಟ್ ತಗೊಂಡು ಅದಕ್ಕೆ ಬೇಕಾದಂತಹ ಒಂದು ಚಿತ್ರಣವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಎಸ್ಟಿಮೇಟನ್ನು ಕೊಟ್ಟು ಎಷ್ಟು ಎತ್ತರ ಎಲ್ಲ ಇದನ್ನೆಲ್ಲ ತಿಳಿಸ್ಕೊಂಡು ಅವನು ತಿಳಿಸಿ ನಮಗೆ 3D ಮಾಡಿಕೊಟ್ಟ. ಸೊ ಅದನ್ನು ಇಲ್ಲಿ ಮುಕ್ತೇಸರಾದಂತಹ ನಮ್ಮ ಆತ್ಮೀಯರಾದಂತಹ ಶರತ್ ಕೃಷ್ಣ ಬಡವಟ್ನಾಯ ಅವರಿಗೆ ತಮ್ಮ ಕೊಟ್ಟ. ಆದರೆ ಆವಾಗ ನಮಗೆ ಏನು ಆಲೋಚನೆಗೆ ಬಂತು ಹೇಳಿದಾಗ ನಾವು ಹೇಳಿದ್ವು ಶರತಣ್ಣನಲ್ಲಿ, ಈ ಗೋಪುರವನ್ನು ನಾವೇ ಮಾಡಿಕೊಡ್ತೇವೆ, ಅದರ ವೆಚ್ಚವನ್ನು ನಾವೇ ನೋಡಿಕೊಳ್ಳುತ್ತೇವೆ ಹೇಳಿದಾಗ ಅವರು ತಮ್ಮ ಹೇಳಿದ ಆಲ್ರೆಡಿ ಅದಕ್ಕೆ ಬೇಕಾದ ಅವರು ಸ್ಪಾನ್ಸರ್ಸ್ ಇದ್ದಾರೆ, ಅನೇಕ ಜನರು ಸೇರಿ ಮಾಡ್ತಾರೆ ಅಂತೇಳಿ. ನಾವು ಇದರಲ್ಲಿ ಒಂದು ತಿಳ್ಕೊಂಡದ್ದು, ಯಾಕಂದರೆ ನಾವು ಕೊಡ್ತೇವೆ ಹೇಳಿದಾಗಲೂ ಭಗವಂತ ಸ್ವೀಕಾರ ಮಾಡಲಿಲ್ಲ ಹೇಳಿದಾಗ ಅದರ ಹಿಂದೆ ಶರತ್ ಕೃಷ್ಣ ಬಡವಟ್ನಾಯರವರ ತಂದೆ ವಿಜಯರಾಘವ ಬಡವಟ್ನಾಯರ, ವಿಜಯಣ್ಣ ಅಂತೇಳಿ ನಾವು ಎಲ್ಲರೂ ಕರಿತೇವೆ ಅವರನ್ನು. ಅವರ ಕನಸು ಏನಿತ್ತು ಹೇಳಿದಾಗ ಅವರು ಜನರಿಗೆ ದೇವರ ಥರ ಇದ್ದರು, ಅವರು ದೇವರಂತಲೇ ಅವರನ್ನು ಕರಿತಾ ಇದ್ದರು. ಸೊ ಅವರು ಕನಸು ವಿಜಯ ಗೋಪುರವನ್ನು ಮಾಡಬೇಕು, ಅದರ ಪುಣ್ಯ ಫಲ ಊರಿನ ಸಮಸ್ತರಿಗೂ ಸಿಗಬೇಕು ಅಂತೇಳಿ ಇತ್ತು. ಪುಣ್ಯ ಫಲ ಸಮಸ್ತರಿಗೆ ಸಿಗಬೇಕಾದ್ರೆ ಎಲ್ಲರೂ ಸೇರಿ ಅದನ್ನು ಕಟ್ಟಬೇಕು, ಒಬ್ಬರು ಕಟ್ಟಿದರೆ ಸಾಕಾಗಲಿಕ್ಕಿಲ್ಲ. ಎಲ್ಲ ಜನರು ಸೇರಿ ಅದನ್ನು ದ್ರವ್ಯವನ್ನು ಸಂಪಾದನೆ ಮಾಡಿಕೊಂಡು ಅದರಲ್ಲಿ ಕಟ್ಟಿದರೆ ಮಾತ್ರ ಎಲ್ಲರಿಗೂ ಪುಣ್ಯ ಸಿಗುತ್ತೆ ಅನ್ನುವಂಥದ್ದು ಭಗವಂತನ ಸಂಕಲ್ಪ, ವಿಜಯಣ್ಣನ ಕನಸು. ಆದ್ದರಿಂದ ವಿಜಯಣ್ಣ ಆ ರೀತಿಯ ಸಂಕಲ್ಪವನ್ನು ಇಟ್ಟುಕೊಂಡು ಅದನ್ನು ಅವರಿಗೆ ಅವರ ಕಾಲದಲ್ಲಿ ಮಾಡಲಿಕ್ಕೆ ಆಗದಿದ್ದ ಪಕ್ಷದಲ್ಲಿ ಅವರ ಮಗ ಶರತ್ ಕೃಷ್ಣ ಬಡವಟ್ನಾಯರವರು ತಂದೆಯ ಥರನೇ ತಂದೆಗೆ ತಕ್ಕ ಮಗ. ಸೊ ಅವರು ಪ್ರತಿಯೊಂದು ಮನೆಗಳಿಗೆ ಸುಮಾರು 4,500 ಮನೆಗಳಿಗೆ ಮನೆಗಳಿಗೆ ಹೋಗಿ ಸುಮಾರು 1-2 ಜನ ಅಲ್ಲ, ಸುಮಾರು 10ರಿಂದ 50 ಜನ ಪ್ರತಿದಿನ ಬೆಳಿಗ್ಗೆ ಎದ್ದು 6 ಗಂಟೆಗೆ ಎದ್ದು ನಿತ್ಯ ಸಂಧ್ಯಾವಂದನಾದಿಗಳನ್ನು ಮುಗಿಸಿಕೊಂಡು 4,500 ಮನೆಗಳಿಗೆ ಹೋಗಿ ಎಲ್ಲರಲ್ಲಿ ಈ ವಿಜಯ ಗೋಪುರದ ಬಗ್ಗೆ ತಿಳಿಸಿ ಅಲ್ಲಿಂದ ಸಂಗ್ರಹವನ್ನು ಮಾಡಿಕೊಂಡು ಬಂದು ಇವತ್ತು ಭವ್ಯವಾದಂತಹ ಒಂದು ವಿಜಯ ಗೋಪುರವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಈ ಬ್ರಹ್ಮಕಲಶದ ಸಂದರ್ಭದಲ್ಲಿ ಒಂದು ಅವಕಾಶ ಆಯಿತು. ಆದ್ದರಿಂದ ಅದರಲ್ಲಿ ಬರುವಂತಹ ಪುಣ್ಯ ಊರಿನ ಸಮಸ್ತ ಜನರಿಗೆ ಪ್ರಾಪ್ತಿಯಾಗುವಂಥದ್ದು. ಅದರಿಂದ ನಾನು ಹೇಳ್ತಾ ಇದ್ದದ್ದು, ನಾವು ಕೊಡಬೇಕು ಅಂದರೂ ಭಗವಂತ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಭಗವಂತ ನಮಗೆ ಅವನು ಸಂಕಲ್ಪ ಮಾಡಬೇಕು, ಅವನು ಪ್ರೇರಣೆ ಮಾಡಬೇಕು. ಅದರಿಂದ ಅಂತಹ ಒಂದು ಭವ್ಯವಾದಂತಹ ಒಂದು ವಿಜಯ ಗೋಪುರ ಮೊನ್ನೆ ದಿನ ಲೋಕಾರ್ಪಣೆ ಆಯಿತು. ನಿನ್ನೆ ಉಡುಪಿಯಿಂದ ಸ್ವಾಮಿಗಳೆಲ್ಲ ಯಾರೆಲ್ಲ ಬಂದಿದ್ರು? ಹೌದು, ಬ್ರಹ್ಮಕಲಶೋತ್ಸವದಲ್ಲಿ ನಾವು ರಥವನ್ನು ತಂದದ್ದು ಮೊನ್ನೆ 5ನೇ ತಾರೀಕಿಗೆ ರಥದ ಆಗಮನ ಆಯಿತು. ಸುಮಾರು ಅದಕ್ಕೆ 40ರಿಂದ 45 ಸಾವಿರ ಜನ ಸೇರಿದ್ರು. ದೊಡ್ಡ ನಾವು ಉಜಿರೆಯ ಹಿಸ್ಟ್ರಿಯಲ್ಲೇ ಇದು ಫಸ್ಟ್ ಟೈಮ್ ಅಂತೇಳಿ ಹೇಳ್ತಾ ಇದ್ದಾರೆ ಎಲ್ಲರೂ. ಅಷ್ಟು ಜನ ಆ ಒಂದು ಐತಿಹಾಸಿಕ ಕ್ಷಣದಲ್ಲಿ ಸಾಕ್ಷಿಗಳಾಗಿದ್ದರು. ಸೊ ಎಲ್ಲರಿಗೂ ಒಂದು ಕುತೂಹಲ, ಯಾಕಂದರೆ ಇಂತಹ ಒಂದು ಅವಕಾಶ ಇನ್ನು ಈ ಜನ್ಮದಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ರಥ ಮಾಡಿದರೆ ಒಂದು 200ರಿಂದ 300 ವರ್ಷಗಳ ಕಾಲ ಬಾಳಿಕೆ ಬರುವಂಥದ್ದು. ಅದರಿಂದ ಇನ್ನೊಂದು ಅವಕಾಶ ಇಂಥದ್ದು ಬೇಕು ಹೇಳಿದರೆ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಷ್ಟು ಜನ ಸೇರಿದರು. ಇನ್ನು ನಿನ್ನೆ 8ನೇ ತಾರೀಕಿಗೆ ಅದಕ್ಕೆ 7ನೇ ತಾರೀಕಿಗೆ ಅದರ ರಥ ಸಂಸ್ಕಾರಾದಿಗಳನ್ನು ನಾವು ಮಾಡಿ, ಯಾಕಂದರೆ ನಾವು ಕೊಡಬೇಕಾದಂಥ ರಥ ಪರಿಶುದ್ಧವಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಅದಕ್ಕೆ ಅದರ ಹಿಂದಿನ ದಿನ ವಾಸ್ತು ರಾಕ್ಷೋಗ್ನಾದಿ ಹೋಮಾದಿಗಳು ಮಾಡಿಕೊಂಡು ಮರುದಿನ ಬೆಳಿಗ್ಗೆ ರಥಕ್ಕೆ ಕಲಶಾದಿಗಳನ್ನು ಮಾಡಿಕೊಂಡು ಪುತ್ತಿಗೆ ಶ್ರೀಗಳು, ನನ್ನ ಗುರುಗಳ ಸ್ವರೂಪೋದ್ಧಾರಕರು, ಅವರು ಪುತ್ತಿಗೆ ಶ್ರೀಗಳು ಬಂದು ಆ ಗುರುಮುಖೇನ ಅವರಿಗೆ ಅರ್ಪಣೆ ಮಾಡಿಬಿಟ್ಟು ಅದನ್ನು ನಾವು ದೇವಸ್ಥಾನಕ್ಕೆ ಅರ್ಪಿಸಿದ್ದು. ಅಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮ ಆತ್ಮೀಯರಾದಂತಹ ಪೂಜ್ಯರಾದಂತಹ ಡಾಕ್ಟರ್ ವಿದ್ಯಾಭೂಷಣ ಅವರು ಇದ್ದರು. ಇನ್ನು ಆತ್ಮೀಯರಾದಂತಹ ಶಶಿಧರ ಶೆಟ್ಟಿ ಬರೋಡ ಹಾಗೂ ಪಟ್ಲಾ ಸತೀಶ್ ಶೆಟ್ಟಿಯವರು, ಹಾಗೆ ಎಲ್ಲ ಊರಿನ ವೈದಿಕ ವೃಂದ, ಎಲ್ಲ ವಿದ್ವಾಂಸರು, ವಿಶೇಷವಾಗಿ ನನ್ನ ಗುರುಗಳು ವಿದ್ಯಾಗುರುಗಳು ಪ್ರಸನ್ನಾಚಾರ್ಯ ಅವರೂ ಇದ್ದರು. ಸೊ ಆ ರೀತಿ ಮಠದಿಂದ ಎಲ್ಲ ಮಠದ ಸಿಬ್ಬಂದಿಗಳು ಬಂದಿದ್ದರು, ವಿದ್ವಾಂಸರು, ಊರಿನ ಸಮಸ್ತರು, ಎಲ್ಲ ಗಣ್ಯರು ಎಲ್ಲ ಬಂದುಬಿಟ್ಟು ಅವರ ಸಮ್ಮುಖದಲ್ಲಿ ಗುರುಮುಖೇನ ನಾವು ನಿನ್ನ ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಬ್ರಹ್ಮರಥದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಉಜಿರೆಯ ಬ್ರಹ್ಮಕಲಶದ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಪಡ್ಕೊಳ್ಳುವ ಸ್ನೇಹಿತರೆ.